ರಾಜ್ಯ ಸರ್ಕಾರದ ವಿರುದ್ಧ ನಿರಂತರವಾಗಿ ಈ ಲಂಚ ಅಂದರೆ ಕಮಿಷನ್ ಆರೋಪ ಮಾಡ್ತಾ ಇದ್ದಂತಹ ಬಿಜೆಪಿಗೆ ಈಗ ಭಾರಿ ಮುಖಭಂಗ ಆಗಿದೆ. ಯಾಕೆ ಅಂದರೆ ತಮ್ಮದೇ ಪಕ್ಷದ ಶಾಸಕ ಕಮಿಷನ್ ಪಡೆಯುವಾಗ ಸಿಕ್ಕಿಬಿದ್ದಿದ್ದು ಈಗ ಪಕ್ಷಕ್ಕೆ ನುಂಗಲಾರದ ತುತ್ತಾಗಿ ಪರಿಣಮಿಸಿದೆ. ಕಾಮಗಾರಿ ಗುತ್ತಿಗೆ ಕೊಡೋದಕ್ಕೆ 5 ಲಕ್ಷ ರೂಪಾಯಿ ಲಂಚ ಸ್ವೀಕರಿಸಬೇಕಾದ್ರೆ ಶಿರಹಟ್ಟಿ ಶಾಸಕ ಡಾಕ್ಟರ್ ಚಂದ್ರು ಲಮಾಣಿ ಲೋಕಾಯುಕ್ತರಿಗೆ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದಿದ್ದಾರೆ. ಹಾಗಾದರೆ ಇವತ್ತೇನೇ ನಡೀತೋ ಘಟನೆ ನೋಡೋಣ ಬನ್ನಿ. ಶಿರಹಟ್ಟಿ ಬಿಜೆಪಿ ಶಾಸಕ ಲೋಕಾಯುಕ್ತ ಬಲೆಗೆ ಕಮಿಷನ್ ಸ್ವೀಕರಿಸುವಾಗ ಸಿಕ್ಕಿಬಿದ್ದ ಚಂದ್ರು ಲಮಾಣಿ 5 ಲಕ್ಷ ರೂಪಾಯಿ ಪಡೆಯುವಾಗ ರೆಡ್ ಹ್ಯಾಂಡ್ ಆಗಿ ಲಾಕ್. ಗದಗ ಜಿಲ್ಲೆ ಶಿರಹಟ್ಟಿಯ ಬಿಜೆಪಿ ಶಾಸಕ ಡಾಕ್ಟರ್ ಚಂದ್ರು ಲಮಾಣಿ ಲೋಕಾಯುಕ್ತ ಖೆಡ್ಡಾಗೆ ಬಿದ್ದಿದ್ದಾರೆ. ಗುತ್ತಿಗೆದಾರನಿಂದ ಕಮಿಷನ್ ರೂಪದಲ್ಲಿ 5 ಲಕ್ಷ ರೂಪಾಯಿ ಹಣ ಪಡೆಯುತ್ತಿದ್ದಾಗ ಚಂದ್ರು ಲಮಾಣಿಯನ್ನು ಲೋಕಾಯುಕ್ತ ಅಧಿಕಾರಿಗಳು ರೆಡ್ ಹ್ಯಾಂಡ್ ಆಗಿ ಬಲೆಗೆ ಬೀಳಿಸಿದ್ದಾರೆ. ಲೋಕಾಯುಕ್ತ ಎಸ್ಪಿ ಸಿದ್ದಲಿಂಗಪ್ಪ ನೇತೃತ್ವದಲ್ಲಿ ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ಪಟ್ಟಣದಲ್ಲಿರುವ ಚಂದ್ರು ಲಮಾಣಿ ಮಾಲೀಕತ್ವದ ಬಾಲಾಜಿ ಆಸ್ಪತ್ರೆಯ ಮೇಲೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ದಾಳಿ ವೇಳೆ ಶಾಸಕ ಚಂದ್ರು ಲಮಾಣಿ ಹಾಗೂ ಅವರ ಇಬ್ಬರು ಪಿಎಗಳಾದ ಮಂಜುನಾಥ್ ಹಾಗೂ ಗುರು ಸಹ ಲೋಕಾಯುಕ್ತ ಬಲೆಗೆ ಬಿದ್ದಿದ್ದಾರೆ. ಸದ್ಯ ಮೂವರನ್ನು ಲೋಕಾಯುಕ್ತ ಅಧಿಕಾರಿಗಳು ವಶಕ್ಕೆ ಪಡೆದಿದ್ದಾರೆ. ಕಾಮಗಾರಿಯೊಂದಕ್ಕೆ ಕಮಿಷನ್ ಕೇಳಿದ್ದ ಚಂದ್ರು ಲಮಾಣಿ ಆಸ್ಪತ್ರೆಯಲ್ಲೇ ಕಮಿಷನ್ ಡೀಲ್ ಕುದುರಿಸುತ್ತಿದ್ದ ಶಾಸಕ ಗುತ್ತಿಗೆದಾರನಿಂದ ಕಮಿಷನ್ ಸ್ವೀಕರಿಸುವಾಗ ಸಿಕ್ಕಿಬಿದ್ದ ಶಾಸಕ ಚಂದ್ರು ಲಮಾಣಿ ಸಣ್ಣ ನೀರಾವರಿ ಇಲಾಖೆ ಕಾಮಗಾರಿಯಲ್ಲಿ ಗುತ್ತಿಗೆದಾರ ವಿಜಯ್ ಪೂಜಾರ್ ಬಳಿ ಕಮಿಷನ್ ಕೇಳಿದ್ರಂತೆ. 1 ಕೋಟಿ ಕಾಮಗಾರಿ ಬಿಲ್ ಮಂಜೂರಾತಿಗೆ 11% ಕಮಿಷನ್ಗೆ ಡಿಮ್ಯಾಂಡ್ ಇಟ್ಟಿದ್ದರಂತೆ. ಗದಗ ಜಿಲ್ಲೆಯ ಸಂಕದಾಳ ಗ್ರಾಮದ ರಸ್ತೆ ಬದಿಯ ತಡೆಗೋಡೆ ನಿರ್ಮಾಣ ಕಾಮಗಾರಿ ಇದಾಗಿದ್ದು ಗುತ್ತಿಗೆದಾರ ವಿಜಯ್ ಪೂಜಾರ್ 11 ಲಕ್ಷ ಕಮಿಷನ್ ಕೊಡೋಕಾಗದೆ ಲೋಕಾಯುಕ್ತಕ್ಕೆ ದೂರು ನೀಡಿದ್ದರು. ದೂರುದಾರ ವಿಜಯ್ ಚಂದ್ರು ಲಮಾಣಿಗೆ 5 ಲಕ್ಷ ರೂಪಾಯಿ ತೆಗೆದುಕೊಂಡು ಬಾಲಾಜಿ ಆಸ್ಪತ್ರೆಗೆ ತೆರಳಿದ್ದಾರೆ. ಈ ವೇಳೆ ಮಿಂಚಿನ ದಾಳಿ ನಡೆಸಿದ ಲೋಕಾಯುಕ್ತರು ಕಮಿಷನ್ ಪಡೆಯುವಾಗಲೇ ಚಂದ್ರು ಲಮಾಣಿ ರೆಡ್ ಹ್ಯಾಂಡ್ ಆಗಿ ಖೆಡ್ಡಾಗೆ ಬೀಳಿಸಿದ್ದಾರೆ. ಶಾಸಕ ಚಂದ್ರು ಲಮಾಣಿ ಸರ್ಕಾರಿ ಪಿಎ ಮಂಜುನಾಥ್ ಗುರು ಲಮಾಣಿ ಕೂಡ ವಶಕ್ಕೆ ಪಡೆದು ವಿಚಾರಣೆ ನಡೆಸಿದ್ದಾರೆ. ಈ ಬೆಳವಣಿಗೆ ಜಿಲ್ಲೆಯಾದ್ಯಂತ ಭಾರಿ ಸಂಚಲನ ಮೂಡಿಸಿದೆ. ಲಕ್ಷ್ಮೇಶ್ವರ ಪಟ್ಟಣದ ಪಂಪ್ ಸರ್ಕಲ್ ಬಳಿ ಇರುವ ಶಾಸಕರ ನಿವಾಸ ಹಾಗೂ ಅವರಿಗೆ ಸೇರಿದ ಬಾಲಾಜಿ ಆಸ್ಪತ್ರೆಯ ಮೇಲೆ ಲೋಕಾಯುಕ್ತ ಅಧಿಕಾರಿಗಳು ಏಕಕಾಲಕ್ಕೆ ದಾಳಿ ನಡೆಸಿದ್ದಾರೆ. ಆಸ್ಪತ್ರೆ ಮತ್ತು ಮನೆಯಲ್ಲಿರುವ ಪ್ರಮುಖ ದಾಖಲೆಗಳು ಹಾಗೂ ಅಕ್ರಮ ಆಸ್ತಿಪಾಸ್ತಿಗೆ ಸಂಬಂಧಿಸಿದ ಕಡತಗಳನ್ನು ಅಧಿಕಾರಿಗಳು ಪರಿಶೀಲನೆ ನಡೆಸಿದ್ದಾರೆ. ಇನ್ನು ಶಾಸಕರ ಅಭಿಮಾನಿಗಳು ಬೆಂಬಲಿಗರು ಇದೊಂದು ಷಡ್ಯಂತ್ರ ಎಂದು ಕಿಡಿಕಾರಿದ್ದಾರೆ. ಇಲ್ಲ ಸರ್, ಇದೆಲ್ಲ ಸುಳ್ಳು, ಇದನ್ನು ನಂಬಲಿಕ್ಕೆ ಸಾಧ್ಯ ಇಲ್ಲ. ಅದನ್ನ ನಾವು ಅಲ್ಲಿಗಡ್ತೀವಿ ಸರ್. ಇದು ಬೇಕಂತೇಳಿ ಷಡ್ಯಂತ್ರ ಸರ್. ಯಾವುದು ಇದರೊಳಗೆ ಕಾಣದ ಕೈಗಳು ಭಾಳ ಇದಾವೆ. ಯಾಕಂದ್ರೆ ಡಾಕ್ಟರ್ ಚಂದ್ರು ಲಮಾಣಿ ಅವರು ಒಳ್ಳೆ ವಿದ್ಯಾವಂತ ಶಾಸಕರಿದ್ದಾರೆ. ಅವ್ರನ್ನ ಯಾವುದೇ ಕಾರಣಕ್ಕೂ ಅವ್ರನ್ನ ಏನಾದರೂ ಮಾಡಿ ಅವ್ರನ್ನ ಮಣ್ಣು ಮುಗಿಸ್ಬೇಕನ್ನೋ ಒಂದು ದುರುದ್ದೇಶದಿಂದ ಈ ತರ ಷಡ್ಯಂತ್ರ ಮಾಡಿ ಇವತ್ತು ಅದನ್ನ ಆ ಕೆಲಸ ಮಾಡಿದ್ದಾರೆ. ಗುತ್ತಿಗೆದಾರ 100 ಹೇಳಿದೆ ಸರ್. ಗುತ್ತಿಗೆದಾರ ಕಾಂಗ್ರೆಸ್ನ ಏಜೆಂಟರು, ಕಾಂಗ್ರೆಸ್ ಕಾರ್ಯಕರ್ತರು, ಅವ್ರು ಯಾವ ಗ್ರಾಮದವರು ಅಂತ ಗೊತ್ತಿದೆ. ದೊಡ್ಡ ಷಡ್ಯಂತ್ರ ಮಾಡಿದ್ದಾರೆ. ಇದು ಉತ್ತರ ಕರ್ನಾಟಕದಲ್ಲಿ ಒಬ್ಬ ವಿದ್ಯಾವಂತ ದಲಿತ ಹಾಗೂ ಅತ್ಯಂತ ಒಂದು ವೇಗವಾಗಿ ಕೆಲಸ ಮಾಡ್ತಿದ್ದಂತಹ ನಮ್ಮ ಒಬ್ಬ ಶಾಸಕರ ಮೇಲೆ ಇದು ಯಾರೋ ಒಂದು ದೊಡ್ಡ ನಾಯಕರು ಮಾಡಿರ್ತಂಥ ಷಡ್ಯಂತ್ರ ಅಷ್ಟೇ. ನಮ್ಮ ಶಾಸಕರೇನು ಅಂತ ನಮಗೆಲ್ಲ ಗೊತ್ತೈತಿ. ನಮ್ಮ ಶಾಸಕರು ಏನಂತೇಳಿ ನಮ್ಮೆಲ್ಲ ಕಾರ್ಯಕರ್ತರಿಗೂ ಗೊತ್ತೈತಿ. ನಾವು ಇದಕ್ಕೆ ಯಾವುದಕ್ಕೂ ಅಂಜೋರೋ ಅಲ್ಲ, ಬಗ್ಗೋರೋ ಅಲ್ಲ. ಇದು ಏನಿಲ್ಲ, ಒಂದು ದೊಡ್ಡ ಷಡ್ಯಂತ್ರ ಅವ್ರ ವಿರುದ್ಧ ಮಾಡಿದ್ದಾರೆ. ಅಷ್ಟು ಬಿಟ್ಟರೆ ಬೇರೆ ಏನೂ ಇದ್ರೊಳಗೆ ಹುರುಳಿಲ್ಲ. ಕಮಿಷನ್ ಆರೋಪ ಮಾಡಿದ್ದ ಬಿಜೆಪಿಗೆ ಮುಜುಗರ. ಲೋಕ ಬಲೆಗೆ ಬಿದ್ದಿರೋದು ನುಂಗಲಾರದ ತುತ್ತು. ಕಮಿಷನ್ ಆರೋಪದಲ್ಲಿ ಶಿರಹಟ್ಟಿ ಶಾಸಕ ಡಾಕ್ಟರ್ ಚಂದ್ರು ಲಮಾಣಿ ಲೋಕಾಯುಕ್ತ ಬಲೆಗೆ ಬಿದ್ದಿರೋದು ಬಿಜೆಪಿ ಪಾಳ್ಯಕ್ಕೆ ದೊಡ್ಡ ಮುಜುಗರ ತಂದೊಡ್ಡಿದೆ. ಬಿಜೆಪಿಗೆ ನುಂಗಲಾರದ ತುತ್ತಾಗಿ ಪರಿಣಮಿಸಿದೆ. ಅಂದಹಾಗೆ ಕಳೆದ ಚುನಾವಣೆಯಲ್ಲಿ ಹೊಸ ಮುಖ, ಹೊಸ ತಂತ್ರ ಅಂತ ಹೇಳಿ ಡಾಕ್ಟರ್ ಚಂದ್ರು ಲಮಾಣಿ ಹೆಸರು ಬಿಜೆಪಿ ಮೊದಲ ಪಟ್ಟಿಯಲ್ಲೇ ಘೋಷಣೆಯಾಗಿತ್ತು. ಶಿರಹಟ್ಟಿ ತಾಲೂಕು ಆಸ್ಪತ್ರೆಯಲ್ಲಿ ಕಾರ್ಯನಿರ್ವಹಣೆ ಮಾಡುತ್ತಿದ್ದ ಡಾಕ್ಟರ್ ಚಂದ್ರು ಲಮಾಣಿ ಸರ್ಕಾರಿ ಸೇವೆಯಿಂದ ವಿಆರ್ಎಸ್ ಪಡೆದು ಚುನಾವಣೆ ಎದುರಿಸಿ ಗೆದ್ದು ಬಂದಿದ್ರು. ಕಮಿಷನ್ ವಿರುದ್ಧ ಹೋರಾಟ ನಡೆಸಿ ಕಾಂಗ್ರೆಸ್ ವಿರುದ್ಧ ಕೆಂಡ ಉಗುಳುತ್ತಿದ್ದ ಬಿಜೆಪಿಗೆ ತಮ್ಮದೇ ಪಕ್ಷದ ಶಾಸಕನ ಕಮಿಷನ್ ವಿಚಾರದಲ್ಲಿ ಲಾಕ್ ಆಗಿರೋದು ತೀವ್ರ ಮುಜುಗರ ತಂದಿದೆ. ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಮಾಹಿತಿ ಗೊತ್ತಿಲ್ಲ ಎಂದಿದ್ದಾರೆ. ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಲೋಕಾಯುಕ್ತ ದಾಳಿ ನನ್ನ ಗಮನಕ್ಕೆ ಬಂದಿಲ್ಲ, ಆದರೆ ನಮ್ಮ ಪಕ್ಷ ಎಂದೂ ಕೂಡ ಲಂಚ ಸ್ವೀಕಾರ ಮಾಡಿ ಅಂತ ಹೇಳಿಲ್ಲ. ಇದರ ಹಿಂದೆ ಸತ್ಯಾಸತ್ಯತೆ ಏನಿದೆ ಪರಿಶೀಲನೆ ಮಾಡಬೇಕಿದೆ ಅಂತಷ್ಟೇ ಹೇಳಿದ್ರು. ನೋಡಿಲ್ಲ, ಈಗಿನೂ ಅದು ಮಾಹಿತಿ ಬರ್ತಾ ಇದೆ ಸರ್. ತಿಳ್ಕೊಂಡು ಆಮೇಲೆ ಮಾತಾಡ್ತೀವಿ. ಅದೇನಿದೆಯಂತೂ ನನಗೆ ಗೊತ್ತಿಲ್ಲ. ನೋಡಿ, ನಾವು ಲಂಚ ತಗೊಳ್ಳೋದನ್ನ ಅದನ್ನ ಯಾವುದನ್ನು ನಮ್ಮ ಪಕ್ಷ ನಾವು ಸಹಿಸ್ಕೊಳ್ಳೋದಿಲ್ಲ. ಬಟ್ ಅದರ ಸತ್ಯಾಸತ್ಯತೆಗಳು ಏನು ಅನ್ನೋದು ನನಗೆ ಗೊತ್ತಿಲ್ಲ. ಅದರ ಬಗ್ಗೆ ನಾನು ಮಾಹಿತಿ ತಗೊಂಡು ಮಾತಾಡ್ತೀನಿ. ಈ ವ್ಯವಸ್ಥೆ ಈ ಲೆವೆಲ್ಗೆ ಬರ್ತಕ್ಕಂಥದ್ದು ನಿಜಕ್ಕೂ ಇಟ್ಸ್ ವೆರಿ ಸ್ಯಾಡ್. ಬಟ್ ಸಿನ್ಸ್ ನಾನು ವಿಡಿಯೋ ನೋಡಿಲ್ಲ, ನಾನೇನು ಜಾಸ್ತಿ ಮಾತನಾಡೋಕ್ಕಾಗೋದಲ್ಲ. ಬಟ್ ಈ ಥರ ಯಾರೂ ಟ್ರ್ಯಾಪ್ ಆದರೆ ನಾವೇನು ಮಾತಾಡೋಕ್ಕಾಗತ್ತೆ. ಸೊ ಆಬ್ವಿಯಸ್ಲಿ ಕಾನೂನಿದೆ, ಪ್ರೊಸೀಜರ್ಸ್ ಇದೆ. ಸೊ ಡೆಫಿನೆಟ್ಲಿ ದ ರೂಲ್ ವಿಲ್ ಟೇಕ್ ಇಟ್ಸ್ ಡೆಫಿನೆಟ್ಲಿ ಕಾಸ್ ಆಫ್ ಆ್ಯಕ್ಷನ್. ಸೊ ಇಟ್ಸ್ ಅ ವೆರಿ ಸ್ಯಾಡ್ ಥಿಂಗ್. ಐ ಕಾಂಟ್ ಸೇ ಎನಿಥಿಂಗ್ ಮಚ್.
ಒಟ್ನಲ್ಲಿ ಕಾಂಗ್ರೆಸ್ ವಿರುದ್ಧ ಕಮಿಷನ್ ಆರೋಪ ಮಾಡ್ತಿದ್ದ ಬಿಜೆಪಿ ಶಾಸಕರೇ ಗುತ್ತಿಗೆದಾರನಿಂದ ಕಮಿಷನ್ ಪಡೆಯುವಾಗ ಲೋಕಾಯುಕ್ತರಿಗೆ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿ ಬಿದ್ದಿರುವುದು ವಿಪರ್ಯಾಸ. ಭೀಮನಗೌಡ ಪಾಟೀಲ್, ಪಬ್ಲಿಕ್ ಟಿವಿ, ಗದಗ.